ಮಲೆನಾಡಿನ ಕಾಡಿನಲ್ಲಿ ಒಂದು ಆನೆಗೆ ದೊಡ್ಡ ಹೆಸರಿತ್ತು. ಬುದ್ಧಿವಂತ, ದಯಾಳು, ಆದರೆ ಸ್ವಲ್ಪ ಸೋಂಬೇರಿ. ಆದರೂ ನಾನೇ ಕಾಡಿನ ರಾಜ ಎಂದು ಹೇಳಿಕೊಳ್ಳುತ್ತಿತ್ತು. ಒಂದು ದಿನ ಹಳ್ಳದ ಹೊರಕಾಡಿಗೆ ಬಂದಿದ್ದ ಆನೆ ಸುತ್ತಾಡುತ್ತಿತ್ತು. ಆದರೆ ಅಚಾನಕ್ಕಾಗಿ ಬಂದ ಸಿಡಿಲು ಮಳೆಗೆ ಹೆದರಿ ಓಡಲಾರಂಭಿಸಿತು. ಅಕಸ್ಮಾತಾಗಿ ದಾರಿ ಕಾಣದೆ ಹಳ್ಳದೊಳಗೆ ಬಿದ್ದ. ಗಾತ್ರದಲ್ಲಿ ದೊಡ್ಡದಾಗಿರುವುದರಿಂದ ಆನೆಗೆ ಏಳಲಾಗಲಿಲ್ಲ. ಕೂಗಿದರೂ ಯಾರಿಗೂ ಕೇಳಿಸಲಿಲ್ಲ. ಆ ವೇಳೆಗೆ ಅವನ ಗೆಳೆಯರಾದ ನರಿ, ಕರಡಿ, ಮೇಕೆ ಎಲ್ಲರೂ ಆನೆಯ ಸಹಾಯಕ್ಕೆ ಧಾವಿಸಿದವು. ನರಿ ತಕ್ಷಣ ಹಳ್ಳಿ ಜನರಿಗೆ ವಿಷಯ ಮುಟ್ಟಿಸಲು ಓಡಿತು. ಕರಡಿ ಮರದ ತುಂಡು ಕತ್ತರಿಸಿ ತಂದ. ಮೇಕೆ ಹಳ್ಳಿ ಮಕ್ಕಳನ್ನು ಕರೆತರಲು ಓಡಿತು. ಹಳ್ಳಿ ಜನರು ಬಂದರು. ಹಳ್ಳ ತುಂಬಿದ ನೀರಿನಲ್ಲಿ ಬಂಡೆಯನ್ನು ಇಳಿಸಿ ಆನೆಯನ್ನು ಏರಿಸಿ ರಕ್ಷಿಸಿದರು. ಆನೆ ರಕ್ಷಿಸಿದ ಎಲ್ಲರಿಗೂ ಧನ್ಯವಾದ ಹೇಳಿದ. ಆ ದಿನದಿಂದ ಎಲ್ಲರೂ ಹೇಳುವ ಮಾತು, ದೊಡ್ಡ ದೇಹಕ್ಕೆ ಅಸಹಾಯ ಮನಸ್ಸು ಇರಬಹುದು, ಆದರೆ ಒಳ್ಳೆ ಗೆಳೆಯರು ಕೈ ಜೋಡಿಸಿದರೆ ಎಂಥ ಕಷ್ಟವನ್ನಾದರೂ ಗೆಲ್ಲಬಹುದು. ಇದರಿಂದ ನಮಗೆ ತಿಳಿಯುವುದೇನೆಂದರೆ, ಒಳ್ಳೆ ಗೆಳೆಯರನ್ನು ಹತ್ತಿರ ಇಟ್ಟುಕೊಳ್ಳುವುದು ಅತ್ಯಂತ ಉಪಾಯಕಾರಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.